ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲು ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಣ್ಕಪ್ಪನ್ನ ಕಾಜಲ್ನ ಯಾವ ರೀತಿಯಾಗಿ ಮನೆಯಲ್ಲೇ ತಯಾರಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ನಾವು ಈ ರೀತಿಯಾಗಿ ಮನೆಯಲ್ಲಿ ತಯಾರಿಸ್ಕೊಳೋದ್ರಿಂದ ಯಾವುದೇ ರೀತಿಯಾದಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಏನಿರೋದಿಲ್ಲ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಮತ್ತೆ ನಿಮಗೆ ಅದು ನೀಟಾಗಿ ಬರೋದಿಲ್ಲ. ಮೊದಲಿಗೆ ನಾನಿಲ್ಲಿ 3 ಕಾಟನ್ ಬಾಲ್ಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾದಾಮಿಯನ್ನ ತಗೊಂತಾ ಇದ್ದೀನಿ. ಈಗ ಬಾದಾಮಿಯನ್ನ ನಾನು ಸಣ್ಣದಾಗಿ ಕ್ರಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಪೌಡರ್ ತರ ಮಾಡ್ಕೊತಾ ಇದ್ದೀನಿ. ನೀವು ಇನ್ನು ಚಿಕ್ಕದಾಗಿ ಸಹ ಪೌಡರ್ ಮಾಡ್ಕೋಬಹುದು. ಈಗ ಕಾಟನ್ ಅನ್ನ ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ವಿಡಿಯೋಸ್ನ ಲೈಕ್ ಮಾಡಿ, ಬೇಗ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಈಗಾಗಲೇ ನಾವು ಪೌಡರ್ ಮಾಡ್ಕೊಂಡಿರುವಂತಹ ಬಾದಾಮಿಯನ್ನ ಈ ಕಾಟನ್ ಒಳಗಡೆ ಹಾಕೋಣ. ಏನೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಮಾಡೋದ್ರಿಂದ ನಾವು ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಸಹ ಯೂಸ್ ಮಾಡಬಹುದು. ಈಗ ಮಕ್ಕಳಿಗೆಲ್ಲ ಕಾಡಿಗೆ ಇಡಬೇಕಲ್ವಾ, ಆ ಟೈಮಲ್ಲಿ ಇದನ್ನ ನೀವು ಮಕ್ಕಳಿಗೆ ಇಡಬಹುದು. ನಂತರ ನಾನಿಲ್ಲಿ ಅಜ್ವೈನ್ ಅನ್ನ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಇದನ್ನು ಸಹ ಇದರಲ್ಲಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ನಾನು ಯಾವ ರೀತಿಯಾಗಿ ಮಡಿಸ್ತೀನಿ ನೋಡಿ, ಆ ರೀತಿಯಾಗಿ ನೀಟಾಗಿ ಮಡ್ಚ್ಕೊಳ್ಳಿ. ನೀವು ಒಂದ್ಸರಿ ಮಾಡಿ ಇಟ್ಕೊಳ್ಳಿ. ಇದು ಕಲರ್ ನೋಡಿ ತುಂಬಾನೇ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನ್ಯಾಚುರಲ್ ಕಲರ್, ಬ್ಲಾಕ್ ಕಲರ್. ಈಗ ಇದು ರೆಡಿ ಆಗಿದೆ. ಈಗ ನಾನು ಇಲ್ಲಿ ಇದಕ್ಕೆ ಮಸ್ಟರ್ಡ್ ಆಯಿಲ್ ಅನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಅದರಲ್ಲಿ ಡಿಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾನು 3 ಮಣ್ಣಿನ ದೀಪಗಳನ್ನ ತಗೊಂಡಿದ್ದೀನಿ. ಈ ರೀತಿಯಾಗಿ ಡಿಪ್ ಮಾಡಿ ಒಂದೊಂದೇ ದೀಪದಲ್ಲಿ ಇಡಬೇಕಾಗುತ್ತೆ ಎಲ್ಲ ಬತ್ತಿಗಳನ್ನ. ನಾನು ಇದನ್ನ ಮಾಡಿ ಯೂಸ್ ಮಾಡಿದೆ, ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಹಾಗಾಗಿ ನಿಮ್ಮ ಹತ್ರನೂ ಇದನ್ನ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿದೆ. ಯಾಕೆ ನಾನು ಯಾವುದೇ ಒಂದು ನನಗೆ ಇಷ್ಟ ಆಗಿ ರಿಸಲ್ಟ್ ಬಂದ್ರೆ ಮಾತ್ರನೇ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಸುಮ್ಮನೆ ನನಗೆ ಇಷ್ಟ ಆಗೋದಿಲ್ಲ ಎಲ್ಲವನ್ನು ಶೇರ್ ಮಾಡೋದಕ್ಕೆ. ಯಾಕೆಂದ್ರೆ ನಾವು ಒಂದು ಏನಾದ್ರೂ ಶೇರ್ ಮಾಡ್ತೀವಂದ್ರೆ ನಮ್ಮ ವಿಡಿಯೋನ ನೋಡ್ತಾ ಇರುವಂತಹ ಫ್ರೆಂಡ್ಸ್ ಮತ್ತು ಫಾಲೋಯರ್ಸ್ ನಮ್ಮನ್ನ ಟ್ರಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಏನನ್ನು ಮಿಸ್ಲೀಡ್ ಮಾಡಬಾರ್ದು. ನಂತರ ಈಗ ಇದಕ್ಕೆ ನಾನು ತುಪ್ಪವನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಮಸ್ಟರ್ಡ್ ಆಯಿಲ್ ಇಷ್ಟ ಇಲ್ಲ ಅಂದ್ರೆ ನೀವು ಫುಲ್ ತುಪ್ಪದಲ್ಲೇ ಮಾಡ್ಕೋಬಹುದು. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಅನ್ನು ಯೂಸ್ ಮಾಡಿದ್ದೀನಿ, ತುಪ್ಪವನ್ನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಇಲ್ಲ ನನಗೆ ಮಸ್ಟರ್ಡ್ ಆಯಿಲ್ ಬೇಡ, ನನಗೆ ತುಪ್ಪನೇ ಸಾಕು ಅಂದ್ರೆ ನೀವು ಬರೀ ತುಪ್ಪದಲ್ಲೂ ಸಹ ಈ ರೀತಿಯಾಗಿ ಮಾಡ್ಕೋಬಹುದು. ಈಗ ಇದನ್ನ ಒಂದು ನೆಲದ ಮೇಲೆ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಬತ್ತಿಯನ್ನ ಜೋಡಿಸ್ತಾ ಇದ್ದೀನಲ್ಲ ದೀಪನ, ಆ ರೀತಿಯಾಗಿ ಇಟ್ಬಿಟ್ಟು 3 ಲೋಟಗಳನ್ನ ಈ ರೀತಿಯಾಗಿ ಇಟ್ಕೊಳ್ಳಿ. ಈಗ ದೀಪವನ್ನ ಹಚ್ಚಿ ಮೂರನ್ನ ಈ ರೀತಿಯಾಗಿ ಜೊತೆ ಮಾಡಿ ಹಚ್ಚಬೇಕಾಗುತ್ತೆ. ನಂತರ ಈಗ ಒಂದು ಯಾವುದಾದರೂ ದಪ್ಪ ಪ್ಲೇಟ್ ಅನ್ನ ಈ ರೀತಿಯಾಗಿ ಇಡಿ. ಇಟ್ಟು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಇದು ನಿಮಗೆ ಒಂದು ಅರೌಂಡ್ 15 to 20 ಮಿನಿಟ್ಸ್ ತಗೊಳುತ್ತೆ. ಫುಲ್ಲು ಪ್ಲೇಟ್ ಎಲ್ಲ ನಿಮ್ಗೆ ಈ ರೀತಿಯಾಗಿ ಬ್ಲ್ಯಾಕ್ ಕಲರ್ ಬರುತ್ತೆ. ಇದು ಫುಲ್ಲು ಬತ್ತಿ ಎಲ್ಲ ಉರಿದು ಅದಕ್ಕಷ್ಟೇ ಅದೇ ಆಫ್ ಆಗುತ್ತೆ.
ಅದಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನೀವು ಈ ರೀತಿಯಾಗಿ ಪ್ಲೇಟನ್ನು ತೆಗಿಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಪ್ಲೇಟ್ ಫುಲ್ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಇದನ್ನ ಯಾವುದಾದ್ರೂ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ತಗೊಳ್ಳಿ. ನೀವು ಈ ರೀತಿಯಾಗಿ ಪೌಡರ್ ಬರುತ್ತಲ್ಲ, ಇದನ್ನ ನೀವು ನ್ಯಾಚುರಲ್ ಆಗಿ ಹೇರ್ ಸ್ಪ್ರೇ ಮಾಡ್ತಾರಲ್ಲ, ವೈಟ್ ಹೇರ್ಸ್ ಎಲ್ಲ ಕಾಣಿಸ್ದಂಗೆ, ಆ ರೀತಿಯಾಗಿ ನೀವು ಇದನ್ನ ಹೇರ್ ಸ್ಪ್ರೇ ತರ ಯೂಸ್ ಮಾಡ್ಕೋಬಹುದು. ಯಾವ್ದಾದ್ರು ಒಂದು ಟೂತ್ ಬ್ರಷ್ನ ಸಹಾಯದಿಂದ ನೀವು ಈ ತರ ಡ್ರೈ ಇದ್ದಾಗ್ಲೇನೆ ಅದನ್ನ ಜಸ್ಟ್ ಸುಮ್ಮನೆ ಅಪ್ಲೈ ಮಾಡಿದ್ರೆ ನಿಮಗೆ ಹೇರ್ ಪೌಡರ್ ತರ ಯೂಸ್ ಮಾಡ್ಕೋಬಹುದು. ವೈಟ್ ಹೇರ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ಕಾಣಿಸ್ದಂಗೆ ಇದು ಅವಾಯ್ಡ್ ಮಾಡುತ್ತೆ. ಈ ರೀತಿಯಾಗಿ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ತುಂಬಾ ದಿನ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಪೌಡರ್ ಅಷ್ಟೇ ಯೂಸ್ ಮಾಡ್ಕೊಂಡಾಗ ಆ ರೀತಿಯಾಗಿ ನೀವು ಹೇರ್ ಸ್ಪ್ರೇ ತರ ಯೂಸ್ ಮಾಡ್ಕೋಬಹುದು ವೈಟ್ ಹೇರ್ಸ್ಗೆಲ್ಲ. ಇಲ್ಲ ನಮಗೆ ಕಾಜಲ್ ತರ ಬೇಕು ಅಂದ್ರೂ ಸಹ ಹಾಗೇನೂ ಸಹ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ 2 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ಆಲ್ಮಂಡ್ ಆಯಿಲ್ ಸಹ ಹಾಕೋಬಹುದು, ಇಲ್ಲ ತುಪ್ಪನ ಸಹ ಹಾಕೋಬಹುದು. ಇದನ್ನ ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಐಬ್ರೋಗೂ ಸಹ ಯೂಸ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ. ಇದನ್ನ ನಾನು ಕೈ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಚಿಕ್ಕ ಮಕ್ಕಳ ಕೈಗೂ ಕಾಲ್ಗೂ ಹಣೆಗೂ ಎಲ್ಲದಕ್ಕೂ ಹಚ್ಕೋಬಹುದು. ನೋಡಿ ನಾನು ನಿಮ್ಗೆ ಇಲ್ಲಿ ನೀರ್ ಹಾಕಿ ತೋರಿಸ್ತಾ ಇದ್ದೀನಿ, ಏನು ಸಹ ನಿಮ್ಗೆ ಹೋಗೋದಿಲ್ಲ. ನೀವು ಇದನ್ನ ಈ ರೀತಿಯಾಗಿ ಹಚ್ಚಿ ಸ್ವಲ್ಪ ಪೌಡರ್ ಅನ್ನ ಹಚ್ಚೋದ್ರಿಂದ ಮಕ್ಕಳಿಗೆ ಹಾರ್ಮ್ಫುಲ್ ಕೆಮಿಕಲ್ ಇಂದ ಮಾಡಿರುವಂತಹ ಕಣ್ಕಪ್ಪಳನ್ನ ಹಚ್ಚೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಹಚ್ಚೋದ್ರಿಂದ ಚಿಕ್ಕ ಮಕ್ಳಿಗೂ ಸಹ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮತ್ತೆ ಈ ರೀತಿಯಾಗಿ ಇಯರ್ ಬಡ್ಸ್ನ ಸಹ ಸ್ವಲ್ಪ ಸ್ವಲ್ಪ ತಗೊಂಡು ನೀವು ಡೈಲಿ ನೈಟು ಮಲಗುವಾಗ ಐಬ್ರೋಸ್ಗೆ ಹಚ್ಚಿ ನೋಡ್ತಾ ಇರ್ಬೋದು ಎಷ್ಟು ಬ್ಲಾಕ್ ಆಗಿ ಕಾಣಿಸ್ತಾ ಇದೆ. ಎಲ್ಲಾದ್ರೂ ಹೋಗುವಾಗ ಸಹ ಹಚ್ಕೋಬಹುದು. ಮತ್ತೆ ಇದನ್ನ ನಾನು ಕಣ್ಣಿಗೂ ಸಹ ಅಪ್ಲೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಕಣ್ಣು ಮತ್ತು ಮೇಲಿನ ರೆಪ್ಪೆಗಳಿಗೂ ಸಹ ಹಚ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲ ನೀವು ಇದನ್ನ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ತೀವಿ, ನಮಗೆ ವೈಟ್ ಹೇರ್ಸ್ ಬರಬಾರ್ದು ಅಂದ್ರೆ ಈ ರೀತಿಯಾಗಿ ನೀವು ಹೇರ್ಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬಹುದು. ಯಾಕಂದ್ರೆ ಇದನ್ನ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಹೇರ್ಸ್ಗೂ ಸಹ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ಮತ್ತೆ ಐಬ್ರೋಸ್ ಮಾತ್ರ ನೀವು ಹಚ್ಚೋದ್ರಿಂದ ತುಂಬಾ ಬ್ಲ್ಯಾಕ್ ಆಗಿ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಹಾಗೆ ನೀವು ಪೂರ್ತಿ ಹೇರ್ಸ್ಗೂ ಸಹ ಇದನ್ನ ಹಚ್ಕೋಬಹುದು. ನೀವು ಇದನ್ನ ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರು ಸಹ ಪೂರ್ತಿ ಹೇರ್ಸ್ಗೂ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.